ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿಂದು ಸಿಂಪಲ್ ರೆಸಿಪಿ ಏನಪ್ಪ ಅಂದರೆ ನಾನಿಲ್ಲಿ ಖಾರ ಮಂಡಕ್ಕಿ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈ ಚಳಿಗಾಲದಲ್ಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ, ನೀವು ಕೂಡ ಇಷ್ಟಪಟ್ಟು ಈ ಥರ ಮಂಡಕ್ಕಿನ ಮಾಡ್ಕೋತೀರ. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ 2ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ, 1/4 ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದಾದ್ಮೇಲೆ ಇದಕ್ಕೆ ಮೆಣಸಿಕಾಯಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಮೆಣಸಿಕಾಯಿ ಚೂಸ್ ಮಾಡಬೇಕಾದ್ರೆ ಖಾರ ಇಲ್ಲದ ಮೆಣಸಿಕಾಯಿನ ತಗೊಳ್ಳಿ. ನಮ್ಮ ಮನೇಲಿ ಬ್ಯಾಡಗಿ ಮೆಣಸಿಕಾಯಿ ಇನ್ನೂ ಹಸಿದಿತ್ತು, ಅದು ಖಾರ ಇರಲ್ಲಲ್ವ, ಆ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಖಾರ ಇರೋ ಮೆಣಸಿಕಾಯಿ ಇತ್ತಪ್ಪ ಅಂದರೆ ಹಾಕ್ಲಿಕ್ಕೆ ಹೋಗಲೇಬೇಡಿ, ಯಾಕಂದರೆ ಎಣ್ಣೆಯಲ್ಲಿ ತುಂಬ ಖಾರ ಬಿಟ್ಕೊಂಡ್ಬಿಡುತ್ತೆ. ಹಂಗಾಗಿ ನೀವು ಹಾಕ್ಲಿಕ್ಕೆ ಹೋಗಬೇಡಿ. ನಾನು ಖಾರ ಇಲ್ಲ ಸೈಡ್ಸಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲೂ ಖಾರ ಇಲ್ಲದ ಮೆಣಸಿಕಾಯಿ ಇತ್ತಪ್ಪ ಅಂದರೆ ಹಾಕ್ಕೋಬೋದು. ಇದಕ್ಕೇ ಸ್ವಲ್ಪ ಪುಟಾಣಿ ಹಾಕ್ತಿದ್ದೀನಿ. ಪುಟಾಣಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನು ಖಾರ ಇಲ್ಲದ ಮೆಣಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀವೇನಾದರೂ ಮೆಣಸಿಕಾಯಿ ಖಾರ ಇರೋದು ಹಾಕಿದ್ರಪ್ಪ ಅಂದರೆ ಮತ್ತೆ ಚಿಲ್ಲಿ ಪೌಡ್ರ್ ಹಾಕ್ಲಿಕ್ಕೆ ಹೋಗಬೇಡಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕಾದ್ರೆ ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ಮತ್ತು ನೀವು ಹೈ ಫ್ಲೇಮ್ ಮಾಡಿಕೊಂಡು ಇವೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಎಲ್ಲ ಒತ್ತಿದಂಗೆ ಆಗಿಬಿಡುತ್ತೆ. ಇವಾಗ ಲೋ ಫ್ಲೇಮಲ್ಲೇ ನಾನು ಮಂಡಕ್ಕಿನ ಹಾಕ್ಕೊತಿದ್ದೀನಿ. ಇನ್ನೂ ಸ್ಟವ್ ಆಫ್ ಮಾಡ್ಕೊಂಡಿಲ್ಲ, ಯಾಕಂದರೆ ಚಳಿಗಾಲ ಆಗಿರೋದ್ರಿಂದ ಮಂಡಕ್ಕಿ ಸ್ವಲ್ಪ ಮೆತ್ತಗಾಗಿರುತ್ತೆ. ಸ್ವಲ್ಪ ಸ್ಟವ್ ಆನ್ ಮಾಡಿಕೊಂಡೆ ಮಂಡಕ್ಕಿ ಕಲಸಿದ್ರೆ ಸ್ವಲ್ಪ ಗರಿ ಆಗಿ ಬರುತ್ತೆ ಅಂತ ನಾನು ಸ್ಟವ್ ಇನ್ನೂ ಆನ್ ಮಾಡ್ಕೊಂಡಿದ್ದೀನಿ. ಬಟ್ ಲೋ ಫ್ಲೇಮಲ್ಲಿದೆ. ನೀವು ಮತ್ತು ಹೈ ಫ್ಲೇಮ್ ಇಟ್ಕೊಂಬಿಟ್ರೆ ಮಂಡಕ್ಕಿ ಕೂಡ ಒತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಕಲಿಸ್ಕೊಳ್ಳಿ. ಇವಾಗ ಇಷ್ಟು ಕಲಿಸ್ಕೊಂಡು ಆದಮೇಲೆ ಆಫ್ ಮಾಡಿಕೊಂಡು ಅಷ್ಟು ಇನ್ನೂ ನೀಟಾಗಿ ಕಲಿಸ್ಕೊಳ್ಳಿ. ಪೂರ್ತಿ ಕಲಸೋವರೆಗೂ ಸ್ಟವ್ನ ಆನ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು ಅರ್ಧ ಕಲಸಿದಾದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇದೆಲ್ಲ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಸರ್ವ್ ಮಾಡೋಕ್ಕೆ ಇವಾಗ ಈಸಿ ಆಗುತ್ತೆ. ನೋಡಿರಿ ಇವಾಗ ಎಷ್ಟು ಸೂಪರಾಗಿರ್ತಕ್ಕಂಥ ಮಂಡಕ್ಕಿ ಪಟ್ಟಂತ ರೆಡಿ ಆಯಿತು. ಆಲ್ಮೋಸ್ಟ್ 2ರಿಂದ 3 ನಿಮಿಷದಲ್ಲಿ ಈ ಮಂಡಕ್ಕಿನ ಮಾಡ್ಬೋದು. ಸಂಜೆ ಟೈಮಿಗಂತೂ ಸಖತ್ತಾಗಿರುತ್ತೆ. ಇದನ್ನು ಸ್ಟೋರ್ ಮಾಡಿ ಬೇಕಾದರೆ ಇಟ್ಕೊಬೋದು. 4ರಿಂದ 5 ದಿನವರೆಗೂ ಇಟ್ಕೊಂಡು ತಿನ್ಬೋದು. ಬಟ್ ಇದನ್ನು ಹಾಕಿರ್ತಕ್ಕಂಥ ಬಾಕ್ಸು ಟೈಟಾಗಿ ನೀವು ಕ್ಲೋಸ್ ಮಾಡಬೇಕು, ಯಾಕಂದರೆ ಗಾಳಿ ಹೋಯ್ತಂದರೆ ಆ ಕ್ರಿಸ್ಪಿನೆಸ್ಸು ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಹೇಗಿತ್ತಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.